ಇಂಡಿಗೋ ಕ್ರೈಸಿಸ್ ಮೋದಿ ಸರ್ಕಾರ ಎಡವಿದಲ್ಲಿ ದೇಶದ ಇತಿಹಾಸದಲ್ಲಿ ದುಬಾರಿ ಏರ್ಪೋರ್ಟ್ಗಳು ಈ ರೀತಿ ಪ್ರಯಾಣಿಕರ ಹಾಹಾಕಾರ ಎದುರಿಸಿದ್ದು ಇದೇ ಮೊದಲು. ಇದಕ್ಕೆಲ್ಲ ಕಾರಣ ಇಂಡಿಗೋ ಬಿಕ್ಕಟ್ಟು. ಮೇಲ್ನೋಟಕ್ಕೆ ಪೈಲಟ್ಗಳ ಕೊರತೆಯಂತೆ ಕಂಡ್ರೂ ಇದರ ಹಿಂದೆ ಕೇಂದ್ರ ಸರ್ಕಾರದ ವೈಫಲ್ಯ ಮತ್ತು ನಿಯಂತ್ರಣ ಸಂಸ್ಥೆಗಳ ಲೋಪಗಳು ಎದ್ದು ಕಾಣ್ತವೆ. ಹೇಗೆ ಅನ್ನೋದನ್ನ ನೋಡೋಣ. ಸರ್ಕಾರವೇ ಸೃಷ್ಟಿಸಿದ ಏಕಸ್ವಾಮ್ಯದ ಬಲೆ. ಯಾವುದೇ ಉದ್ಯಮದಲ್ಲಿ ಸ್ಪರ್ಧಿಗಳು ಹೆಚ್ಚಿದ್ದಾಗ ಮಾತ್ರ ಗ್ರಾಹಕರಿಗೆ ಅನುಕೂಲ. ಆದರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಭಾರತದ ಬಹಳಷ್ಟು ಉದ್ಯಮಗಳಲ್ಲಾದಂತೆ ವಿಮಾನಯಾನ ಕ್ಷೇತ್ರದಲ್ಲೂ ಕೆಲವೇ ಸಂಸ್ಥೆಗಳ ಏಕಸ್ವಾಮ್ಯ ಹೆಚ್ಚಾಗಿದೆ. ಇಂಡಿಗೋ ಸಂಸ್ಥೆಯೊಂದೇ 60% 65% ಪಾಲು ಹೊಂದಿದ್ರೆ ಏರ್ ಇಂಡಿಯಾ 25.5% ಹೊಂದಿದೆ. ಸಣ್ಣ ಸಂಸ್ಥೆಗಳಾದ ಜೆಟ್ ಏರ್ವೇಸ್, ಗೋ ಫಸ್ಟ್, ಕಿಂಗ್ ಫಿಶರ್ ಸೊರಗಿ ಹೋದವು. ಇದಕ್ಕೆ ಮುಖ್ಯ ಕಾರಣ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಮೇಲೆ ಕೇಂದ್ರ ಸರ್ಕಾರ ಹೇರುತ್ತಿರುವ ದುಬಾರಿ ತೆರಿಗೆ. ಸಂಸ್ಥೆಗಳ ಒಟ್ಟು ವೆಚ್ಚದಲ್ಲಿ 30% ಖರ್ಚು ಇಂಧನಕ್ಕೆ ಹೋಗುತ್ತದೆ. ಈ ATF ಅನ್ನ GST ವ್ಯಾಪ್ತಿಯಿಂದ ಹೊರಗಿಟ್ಟಿರುವ ಕೇಂದ್ರ ಸರ್ಕಾರ ದುಬಾರಿ ಎಕ್ಸೈಸ್ ತೆರಿಗೆಗಳನ್ನ ಹೇರ್ತಿದೆ. ಈ ಭಾರಿ ವೆಚ್ಚ ತಾಳಲಾರದೆ ಸಣ್ಣ ಸಂಸ್ಥೆಗಳು ನೆಲಕಚ್ಚಿದವು. ಬೃಹತ್ ಬಂಡವಾಳ ಹೂಡಿರುವ ಇಂಡಿಗೋ ಹಾಗೂ ಟಾಟಾ ಗ್ರೂಪ್ ಮಾತ್ರ ಉಳಿದುಕೊಂಡವು. ಇದು ಸರ್ಕಾರವೇ ಸೃಷ್ಟಿಸಿದ ಏಕಸ್ವಾಮ್ಯ. ಅದರ ಪರಿಣಾಮವಾಗಿ ಇಂಡಿಗೋ ವಿಮಾನ ರದ್ದು ಮಾಡುತ್ತಿದ್ದಂತೆಯೇ ಪರ್ಯಾಯ ಆಯ್ಕೆಗಳಿಲ್ಲದೆ ವಿಮಾನ ಸಂಚಾರವೇ ವ್ಯತ್ಯಯವಾಗಿ ಹಾಹಾಕಾರ ಸೃಷ್ಟಿಯಾಯಿತು. DGCA ಲೋಪ ಮತ್ತು FTTL ರಾದಾಂತ. ಇಂಡಿಗೋ ಹಾರಾಟ ರದ್ದು ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರದ DGCA ನಿಯಂತ್ರಣ ಸಂಸ್ಥೆಯ ಲೋಪವೇ ಕಾರಣ. ಅದು ನವೆಂಬರ್ 1ರಿಂದ ಫ್ಲೈಟ್ ಡ್ಯೂಟಿ ಲೈಮ್ ಲಿಮಿಟೇಷನ್ ನಿಯಮಗಳನ್ನ ಜಾರಿಗೆ ತಂದಿತು. ಪೈಲಟ್ಗಳ ಸುರಕ್ಷತೆ ದೃಷ್ಟಿಯಿಂದ ವಾರದ ವಿಶ್ರಾಂತಿ ಹೆಚ್ಚಿಸಿ ರಾತ್ರಿ ಹಾರಾಟಗಳನ್ನ ಕಡಿಮೆ ಮಾಡುವ ಈ ನಿಯಮಗಳು ಒಳ್ಳೆಯವೇ ಆಗಿದ್ವು. ಆದ್ರೆ ಅವುಗಳನ್ನ ಅನುಷ್ಠಾನಕ್ಕೆ ತರುವಲ್ಲಿ DGCA ಎಡವಟ್ಟು ಮಾಡಿತು. ಪ್ರತಿ ಸೀಸನ್ಗೆ ಯಾವ ಸಂಸ್ಥೆಯ ವಿಮಾನಗಳು ಎಷ್ಟು ಹಾರಾಟ ನಡೆಸಬೇಕೆಂದು DGCAಯು ಮುಂಗಡ ಅನುಮೋದನೆ ನೀಡುತ್ತದೆ. ಇಂಡಿಗೋ ಸಂಸ್ಥೆ ಅತಿ ಕಡಿಮೆ ಪೈಲಟ್ಗಳನ್ನ ಬಳಸಿಕೊಂಡು ವಿಂಟರ್ ಸೀಸನ್ಗೆ ಹೆಚ್ಚು ಹಾರಾಟಗಳಿಗೆ ಅನುಮತಿ ಕೇಳಿತ್ತು. ಹೊಸ FTTL ನಿಯಮಗಳು ಜಾರಿಗೆ ಬರುವುದು ಗೊತ್ತಿದ್ರೂ ಅತಿ ಕಡಿಮೆ ಪೈಲಟ್ಗಳಿರುವ ಇಂಡಿಗೋಗೆ ಹೆಚ್ಚು ಹಾರಾಟಕ್ಕೆ DGCA ಅನುಮತಿ ನೀಡಿತು. ಆದ್ರಿಂದ ಇಂಡಿಗೋ ಪ್ರಯಾಣಿಕರ ಮುಂಗಡ ಬುಕ್ಕಿಂಗ್ ಪಡೆದುಕೊಂಡಿತು. ಯಾವಾಗ ನಿಯಮಗಳು ಜಾರಿಗೆ ಬಂದವೋ ಹೆಚ್ಚು ವಿಶ್ರಾಂತಿ ಮತ್ತು ಕಡಿಮೆ ಹಾರಾಟದಿಂದ ಪೈಲಟ್ಗಳ ಕೊರತೆ ಉಂಟಾಗಿ ಇಂಡಿಗೋ ಸಂಸ್ಥೆ ಹಾರಾಟ ರದ್ದು ಮಾಡಬೇಕಾಯಿತು. ಅನುಮತಿ ನೀಡುವಾಗ ಹೊಸ ನಿಯಮಗಳನ್ವಯ ಇಂಡಿಗೋ ಬಳಿ ಸಾಕಾಗುವಷ್ಟು ಪೈಲಟ್ಗಳಿದ್ದಾರೆ ಎಂದು ಖಾತ್ರಿಪಡಿಸಿಕೊಳ್ಳದಿರುವುದು DGCAಯ ದೊಡ್ಡ ಲೋಪ. ಪರಿಸ್ಥಿತಿ ಕೈ ಮೀರುತ್ತಿದ್ದಂತೆಯೇ DGCA ತಾನು ಜಾರಿಗೆ ತಂದ FTTL ನಿಯಮಗಳಲ್ಲಿ ಇಂಡಿಗೋ ಸಂಸ್ಥೆಗೆ ತಾತ್ಕಾಲಿಕ ಸಡಿಲಿಕೆ ನೀಡಿತು. ಆ ಮೂಲಕ ಈಗಾಗಲೇ ಇರುವ ಇಂಡಿಗೋ ಏಕಸ್ವಾಮ್ಯಕ್ಕೆ ಸರ್ಕಾರ ಮತ್ತೊಮ್ಮೆ ತಲೆಬಾಗಿಸಿತು. ಜೊತೆಗೆ ನಿಯಮಗಳ ಅನುಷ್ಠಾನದಲ್ಲಿ ತನ್ನ ದೋಷವಿರುವುದನ್ನ ಒಪ್ಪಿಕೊಂಡು ಯು-ಟರ್ನ್ ಹೊಡೆಯಿತು. ಇದು ಕೇಂದ್ರ DGCA ಸಂಸ್ಥೆಯ ದಕ್ಷತೆಯನ್ನೇ ಪ್ರಶ್ನಿಸುವಂತೆ ಮಾಡಿದೆ. ಸರ್ಕಾರದ ಈ ಅಸಮರ್ಥತೆಯಿಂದ ಸಾಮಾನ್ಯ ಪ್ರಯಾಣಿಕರು ಬೆಲೆ ತೆರಬೇಕಾಗಿರೋದು ವಿಪರ್ಯಾಸ.